ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅಂಬಿಕಾ. ನಮಸ್ಕಾರ ಎಲ್ಲರಿಗೂ. ಯಾರೆಲ್ಲ ನನ್ನ ವಿಡಿಯೋ ನೋಡಕತ್ತೀರಿ, ಫಸ್ಟ್ ಟೈಮ್ ನೋಡಕತ್ತೀರಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಫ್ರೆಂಡ್ಸ್. ನಿಮ್ಗೆ ನನ್ನ ವಿಡಿಯೋ ಇಷ್ಟ ಆಯಿತು ಅಂತಂದ್ರೆ ಒಂದು ಲೈಕ್ ಕೊಡಿರಿ ಫ್ರೆಂಡ್ಸ್, ಮರ್ಯಾದೆ. ನಾನಿವತ್ತು ಇದಿಷ್ಟು ಗಾರ್ಡನ್ದಾಗ ನಾನು ಡೆಕೋರೇಷನ್ ಮಾಡ್ಕೊಂಡೀನಿ. ನಾನು ಫೌಂಟೇನ್ ಚಾಲು ಮಾಡ್ಕೊಂಡೀನಿ. ನಾನು ಕೃಷ್ಣನ ಮುಂದೆ ನೋಡಿರಿ ನಿಮ್ಗೆ ತೋರ್ಸಕತ್ತೀನಿ. ನನಗೆ ಭಾಳ ಖುಷಿ ಆಗ್ತದೆ ಫ್ರೆಂಡ್ಸ್. ಇಂಥವೆಲ್ಲ ನಾನು ಏನಾರ ಡೆಕೋರೇಷನ್ ಮಾಡ್ಕೊಂಡೆ ಅಂದ್ರೆ ನನಗೆ ಭಾಳ ಖುಷಿ ಆಗ್ತದೆ. ಇವತ್ತು ನಾನು ಮುಂಜಾನೆ ಜಲ್ದಿ ಎದ್ದು ಟೆರೆಸ್ ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಗಿಡಗಳೆಲ್ಲ ಯಾವ್ಯಾವೆಲ್ಲ ಬಿಸಿಲಾಗಿದ್ದು ಎಲ್ಲ ನೆಳ್ಳಾಗಿ ಇಟ್ಕೊಂಡೀನಿ. ನಂದೊಂದು ಫೌಂಟೇನ್ ಚಾಲು ಮಾಡೀನಿ. ಬ್ಯಾಸಿಯಾಗಿದ್ದು ನಾವು ಚಾಲು ಮಾಡಿದೀವಿ ಅಂತಂದ್ರೆ ಭಾಳ ಚಲೋ ನೀರು ಬೀಳ್ತಾವೆ ಫ್ರೆಂಡ್ಸ. ಸೌಂಡ್ ಭಾಳ ಚಲೋ ಬರ್ತದೆ. ನಾನು ಮ್ಯೂಟ್ ಮಾಡೀನಿ ಸೌಂಡ್ದು. ಇದ್ರದ್ದು ನೀರಿಂದು ಭಾಳ ಚಲೋ ಸೌಂಡ್ ಬರ್ತದೆ. ನಮ್ಮ ಕಿವಿಗೆ ಭಾಳ ಚಂದ ಅನ್ನಿಸ್ತದೆ. ನಮ್ಮ ಮನ್ಸಿಗೆ ಭಾಳ ನೆಮ್ಮದಿ ಸಿಗ್ತದೆ. ಹೀಗೆಲ್ಲ ನಾವು ಡೆಕೋರೇಷನ್ ಮಾಡ್ಕೊಂಡೀವಿ ನಮ್ಮ ಗಾರ್ಡನ್ದಾಗ ಅಂತಂದ್ರೆ ನಮಗೆ ಕೂಡಾಕ ನಿಂದ್ರಾಕ ಮನಸ್ಸು ಬರ್ತದೆ. ಮತ್ತು ನಿಮ್ಮ ಮನ್ಯಾಗೂ ಒಂದು 10-20 ಗಿಡ ಇದ್ದು ಅಂತಂದ್ರೆ ಒಂದು ಸಣ್ಣದು ಡೆಕೋರೇಷನ್ ಮಾಡ್ಕೊಡ್ರಿ ಫ್ರೆಂಡ್ಸ. ನನಗೆ ಎಷ್ಟು ತಿಳಿತದ ನಾನು ನಿಮ್ಗೆ ಅಷ್ಟು ಹೇಳ್ತೀನಿ. ಸಣ್ಣದೊಂದು ಡೆಕೋರೇಷನ್ ಮಾಡ್ಕೊಂಡ್ರಿ ಅಂತಂದ್ರೆ ನಿಮಗೂ ಓದ್ಲಾಕಾಗಲಿ, ಕೂಡ್ಲಾಕಾಗಲಿ, ನಿಂದ್ರಾಕಾಗಲಿ, ನೀವು ಕಾಫಿ ಕುಡಿಯೋದಾಗಲಿ, ಕುಂತು ರೆಸ್ಟ್ ಮಾಡೋದಾಗಲಿ ಚಲೋ ಅನ್ನಿಸ್ತದ ಅಂತ ನಾ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಇದು ನಾನು ಕೃಷ್ಣನ ಮುಂದೆ ನಾ ಯಾವಾಗಲೂ ಒಂದು ಬೇರೆ ಬೇರೆ ಗಿಡ ಇಡ್ತೀನಿ. ಒಂದು ಸಲ ಪರ್ಪಲ್ ಹಾರ್ಟ್ ಇಡ್ತೀನಿ, ಒಂದು ಸಲ ಇವು ಸ್ಪ್ಲೈಡರ್ ಪ್ಲಾಂಟ್ ಇಡ್ತೀನಿ ಫ್ರೆಂಡ್ಸ. ನೀವು ನೋಡ್ತಿರ್ಬೋದು ಎಷ್ಟು ಚಂದ ಕಾಣಿಸ್ತದಂತ. ನಾ ಮನಿ ಪ್ಲಾಂಟ್ ನಾನು ಕೃಷ್ಣನ ಸಲಕ್ಕೆ ಡೆಕೋರೇಷನ್ ಮಾಡೋ ಸಲಕ್ಕೆ ನಾನು ಬೆಳೆಸ್ಕೊಂಡೀನಿ ಸ್ವಲ್ಪ ಮನಿ ಪ್ಲಾಂಟ್ಗಳು. ಇಲ್ಲೊಂದು ಗ್ರೀನ್ ಗ್ರಾಸ್ ನಾನು ತಂದು ಇಟ್ಕೊಂಡಿರ್ತೀನಿ ಫ್ರೆಂಡ್ಸ್. ಯಾವಾಗೂ ನಾನು ಗ್ರೀನ್ ಗ್ರಾಸ್ ಹಾಕ್ಕೊಂಡು ನಾನು ಡೆಕೋರೇಷನ್ ಮಾಡಿಕೊಂಡು ಅಂತಂದ್ರೆ ಭಾಳ ಚಲೋ ಕಾಣಿಸ್ತದೆ. ನೀವು ನೋಡ್ತಿರ್ಬೋದು ಗ್ರೀನ್ ಗ್ರಾಸ್ ನಾನು ತಂದಿದ್ದ ಇದು ನಾನು ವಿಡಿಯೋ ಮಾಡಿದ್ದ ಮೊದಲೇ ಹಾಕಿದ್ದ. ನೀವು ನೋಡಿರ್ಬೋದು. ಯಾರೆಲ್ಲ ನೋಡಿಲ್ಲ, ನಂದು ಒಂದು ಗ್ರೀನ್ ಗ್ರಾಸ್ದು ವಿಡಿಯೋ ಹಾಕಿನಿ, ನೋಡ್ಕೊಂಡು ಬರ್ರಿ ಫ್ರೆಂಡ್ಸ್. ಇದು ಟೆರೆಸ್ ಮ್ಯಾಲಿಂದು ಪ್ಲೇಸ್ ಅದ ಫ್ರೆಂಡ್ಸ್. ಇದು ನಾನು ಗ್ರೌಂಡ್ ಗಾರ್ಡನ್ ಕೆಳಗದ. ನಾ ಗ್ರೌಂಡ್ ಗಾರ್ಡನ್ದಾಗ ಸ್ವಲ್ಪ ಕೆಲಸ ಅದ ಫ್ರೆಂಡ್ಸ್. ಆ ಕಡೆ ಒಂದು ಸ್ವಲ್ಪ ಪರ್ಶಿ ಅದು ಹಾಕೋದದ. ಅದಕ್ಕೆ ನಾನು ಅಲ್ಲಿ ವಿಡಿಯೋ ಮಾಡೋಂಗಿಲ್ಲ. ಅಲ್ಲಿ ಭೀ ನಾನು ಡೆಕೋರೇಷನ್ ಮಾಡೋದದ. ನನಗೆ ಅಲ್ಲೊಂದು ಚಲೋನೇ ಗಾರ್ಡನ್ ಮಾಡೋದದ ತೆಳಗೆ ಭೀ. ಅದು ಮಾಡ್ದಂದ್ರೆ ಅದ್ರದ್ದು ನಾನು ವಿಡಿಯೋ ಹಾಕ್ತೀನಿ ನಿಮ್ಗೆ. ಇವೆಲ್ಲ ನೋಡಿರಿ ಮನಿ ಪ್ಲಾಂಟ್ ಎಷ್ಟು ಚಂದ ಬೆಳೆದದ. ಇವೆಲ್ಲ ಶೋ ಗಿಡನೇ ಹಚ್ಕೋತೀನಿ ಫ್ರೆಂಡ್ಸ. ನಾ ಯಾವಾಗ ಭೀ ಹಣ್ಣಿನ ಗಿಡ ಅದು ನಾ ಏನೋ ಗಿಡ ಹಚ್ಚಿ ನಾನು ಹಣ್ಣು ತೊಗೋಬೇಕು ಅದು ಏನು ನನಗೆ ಇಷ್ಟ ಇಲ್ಲ. ನನಗೆ ಯಾವಾಗಲೂ ಸ್ವಲ್ಪ ಡೆಕೋರೇಷನ್ ಮಾಡಿಕೊಂಡು ನನ್ನ ಗಾರ್ಡನ್ದಾಗ ಬೃಂದಾವನ ನನ್ನ ಗಾರ್ಡನ್ ಹೆಸರು ನಾನು ಬೃಂದಾವನ ಅಂತ ಇಟ್ಟೀನಿ ಫ್ರೆಂಡ್ಸ. ನಾನು ಬೃಂದಾವನ ಗಾರ್ಡನ್ ಪ್ಲೇನೇ ಕಾಣಬೇಕು. ನನ್ನ ಗಾರ್ಡನ ನನ್ನ ಕೃಷ್ಣನ ಮುಂದೆ ಎಷ್ಟು ಚಲೋ ಕಾಣಬೇಕು. ನನ್ನ ಕೃಷ್ಣನ ಮುಂದೆ ಕುಂತ್ರ ನನಗೆ ಮನಸ್ಸಿಗೆ ಶಾಂತಿ ನೆಮ್ಮದಿ ನನಗೆ ಭಾಳ ಸಿಗ್ತದೆ ಫ್ರೆಂಡ್ಸ. ನನಗೆ ಭಾಳ ಖುಷಿ ಆಗ್ತದ. ನನ್ನ ಕೃಷ್ಣ ನೋಡ್ರಿ ಎಷ್ಟು ಚಂದ. ನಾ ಬೆಂಗಳೂರಲ್ಲೇ ತಂದಿದ್ದ. ನಾನು ನಿಮಗೆ ಮೊದಲು ಹೇಳೀನಿ, ಕೃಷ್ಣಾಗ ನಾನು ಬೆಂಗಳೂರಲ್ಲೇ ಇದು ಪರ್ಚೇಸ್ ಮಾಡ್ಕೊಂಡು ತಂದೀನಿ ಫ್ರೆಂಡ್ಸ. ಇದು ಇಲ್ಲಿ ಕಲಬುರಗಿಗೆ. ಇದು ಫೌಂಟೇನ್ ನೋಡ್ರಿ ಎಷ್ಟು ಚಲೋ ಅದ. ಇಲ್ಲಿ ನಮ್ಮ ಕಲಬುರಗಿಯಾಗೆ ಒಂದು ಸೇಲ್ ಹತ್ತಿತ್ತು ಫ್ರೆಂಡ್ಸ. ಆವಾಗ ನಾನಿದು ಫೌಂಟೇನ್ ತೊಗೊಂಡೀನಿ. ಇದು ಫೌಂಟೇನ್ ಬಂದು ಇದು 7,000 ರೂಪಾಯಿಗೆ ನಾನು ತೊಗೊಂಡೀನಿ ಫ್ರೆಂಡ್ಸ್ ಫೌಂಟೇನ. ಇದು 6 ಇಂಚ್ ಫೌಂಟೇನ್ ಅದ ಫ್ರೆಂಡ್ಸ್. ಇದು ಯಾವಾಗಲೂ ಅದಕ್ಕೆ ನಾ ಏನು ಮಾಡ್ತೀನಿ, ಯಾವಾಗ ನನಗೆ ಮನಸ್ಸು ಬರೋಂಗಿಲ್ಲ ಆವಾಗ ನಾ ಸ್ವಲ್ಪ ನನ್ನ ಗಿಡಗಳದಾಗೆ ಏನಾರ ಮಾಡ್ಕೋತಾ ಇರ್ತೀನಿ ಫ್ರೆಂಡ್ಸ. ಡೆಕೋರೇಷನ್ ಮಾಡೋದಾಗಲಿ, ನಾನು ಮನಿ ಪ್ಲಾಂಟಿಗೆ ನೋಡಿ ಏನಾರ ಇದು ತೆಳಗೆ ಬಿಡಬೇಕಾ ಮ್ಯಾಲೆ ಬಿಡಬೇಕಾ ಅಂತೇಳಿ ಯೋಚನೆ ಮಾಡೋದಾಗಲಿ, ಯಾವಾಗಲೂ ನಾ ಗಿಡದಾಗೆ ಇರ್ತೀನಿ ಫ್ರೆಂಡ್ಸ. ನನಗೆ ಗಿಡದಾಗ ಕೈ ಹಾಕತನ ನನಗೆ ಮನಸ್ಸೇ ಬರೋಂಗಿಲ್ಲ. ಹೂವಿನ ಗಿಡ ಆಗಲಿ, ಇವು ಸ್ಪ್ಲೈಡರ್ ಪ್ಲಾಂಟ್ ಆಗಲಿ, ಇಲ್ಲೊಂದು ಕೃಷ್ಣನ ಮುಂದೊಂದು ನಿಮಗೆ ಪ್ಲಾಂಟ್ ಕಾಣಿಸ್ಲಕತ್ತಿರ್ಬೋದು ಗಿಡ, ಡಿಸೈನ್ದು ಗಿಡ ಅದ. ಅದು ನಾ ಒಬ್ಬರು ಮೇಡಮ್ ಅವ್ರ ಬಳಿ ಹೋಗ್ತೀನಿ. ಯಾವಾಗಾದ್ರೂ ಮೇಡಮ್ ಅವ್ರು ಕರೀತಾರೆ ನನಗೆ. ನಾನು ಹಾಸ್ಪಿಟಲ್ದಾಗ ಕೆಲಸ ಮಾಡೀನಲ್ಲ, ನನಗೆ ಡಾಕ್ಟ್ರ್ ಕರಿತಾ ಇರ್ತಾರೆ ಏನಾರ ಕೆಲಸ ಇದ್ರೆ ಹೊಟ್ಟೆಂದು ಅದು. ಆವಾಗ ಅವ್ರ ಮನ್ಯಾಗ ಗಿಡ ಹಚ್ಚಿರ್ತಾರಲ್ಲ ಫ್ರೆಂಡ್ಸ. ಎಲ್ಲರ ಮನ್ಯಾಗ ಈಗ ಟೆರೆಸ್ ಗಾರ್ಡನ್ಗಳಾಗ್ಯಾವ. ಅವ್ರ ಮನ್ಯಾಗ ಏನಾರ ಗಿಡ ಸಿಕ್ತು ಅಂತಂದ್ರೆ ಮತ್ತು ನಾ ಅಲ್ಲಿಂದ ಸ್ವಲ್ಪ ಕಟಿಂಗ್ ತಂದು ಹಚ್ಕೋತೀನಿ. ಮತ್ತು ಯಾರ್ಲಾರ ನಮ್ಮ ಫ್ರೆಂಡ್ಸ್ ಮನೆಗೆ ಹೋದ ಅಂತಂದ್ರೆ ಅಲ್ಲಿ ಅವ್ರ ಬಳಿ ಭೀ ಗಾರ್ಡನ್
ಗಾರ್ಡನ್ ಇರ್ತದೆ. ಅವ್ರ ಬಳಿ ಒಂದು 10-12 ಗಿಡ ಹಚ್ಚೇ ಇರ್ತಾರೆ ಫ್ರೆಂಡ್ಸ. ಅವ್ರ ಬಳಿಂದು ನಾ ಕಟಿಂಗ್ ತಂದು ಹಚ್ಕೋತೀನಿ. ಅದೊಂದು ಗಿಡ ನನಗೆ ಸಿಗ್ತದೆ. ಮತ್ತು ಅದೊಂದು ಗಿಡ ಆಯ್ತಂದ್ರೆ ಆ ಗಿಡದ್ದು ಮತ್ತೆ ನಾ ಕಟಿಂಗ್ ಹಚ್ತೀನಿ. ಮತ್ತು ಅದರಲ್ಲೇ ಒಂದು 5-6 ಗಿಡ ಮಾಡ್ಕೋತೀನಿ ಫ್ರೆಂಡ್ಸ. ನಾ ಯಾವುದು ಗಿಡ ವೇಸ್ಟ್ ಮಾಡೋಂಗಿಲ್ಲ. ನಾನು ಯಾವುದು ಒಂದು ಕಟಿಂಗ್ ತಂದಂದ್ರೆ ಅದರಲ್ಲೇ ಒಂದು 10 ಕಟಿಂಗರ ಹಚ್ಚಿ ನಾನು 10 ಗಿಡ ಮಾಡ್ಕೋತೀನಿ. ನೀವು ನೋಡ್ತಿರ್ಬೋದು ಕೃಷ್ಣನ ಮುಂದೆ ಇದು ಎಷ್ಟು ಚಂದ ಡಿಸೈನ್ಲೆ ಬಂದದ ಗಿಡ. ಇದು ನಾನು ಕಟಿಂಗ್ಗೆ ಹಚ್ಚಿದದ ಫ್ರೆಂಡ್ಸ. ಇಲ್ಲಿ ಒಂದು ಬುದ್ಧ ನಾನು ಕುಂದಿರ್ಸೀನಿ. ಇದು ಬುದ್ಧ ಅಂದ್ರೆ ನನಗೆ ಒಂದು 5-6 ವರ್ಷ ಆಯ್ತು ಫ್ರೆಂಡ್ಸ. ಇದು ಬುದ್ಧ ತಂದು ನಾನು ಹಾಗೆ ಇದಕ್ಕೆ ಜಾಕಿ ಮಾಡಿ ಇಟ್ಟೀನಿ. ಒಂದೇ ತೈಲಿ ಇಟ್ಟು ಅಂತಂದ್ರೆ ನಾನು ಅಲ್ಲಿಂದ ತೆಗಿಯಂಗಿಲ್ಲ ಫ್ರೆಂಡ್ಸ. ನನ್ನ ಯಾವ್ದಾರ ಬುದ್ಧ ಆಗಲಿ ಗಿಣಿ ಆಗಲಿ ನಾನು ಏನಾರ ಆಗಲಿ ತರ್ತೀನಲ್ಲ, ನಾನು ಒಂದು ತೈಲಿ ಇಟ್ಟ ಅಂತಂದ್ರೆ ಅದಕ್ಕೆ 5-6 ವರ್ಷ ಅದಕ್ಕೆ ಮುಟ್ಟಂಗಿಲ್ಲ, ಅವು ಏನೂ ಆಗಂಗಿಲ್ಲ ಫ್ರೆಂಡ್ಸ. ಚೆನ್ನಾಗಿ ಒಡೆದು ಮಾಡ್ದು ಅಂತಂದ್ರೆ ಭೀ ನಾ ಏನು ಮಾಡ್ತೀನಿ, ಒಂದು ಫೆಬಿಕ್ವಿಕ್ ಅಂತ ಇರ್ತದಲ್ಲ ಫ್ರೆಂಡ್ಸ, 5 ರೂಪಾಯಿದು ಅದು ತಂದು ನಾನು ಚಿಟ್ಗಾಸ್ಕೊತೀನಿ. ಮತ್ತು ಸ್ವಲ್ಪ ದಿನ ನಡೀತದ ಅದು. ನಾ ಜಾತ್ರೆದಾಗ ಹೋದ ಎಲ್ಲರ ಒಂದು ಮಾರ್ಕೆಟಿಗೆ ಹೋದ ಅಂತಂದ್ರೆ ಭೀ ನಾ ಏನಾರ ಒಂದು ಡೆಕೋರೇಷನ್ ಸಾಮಾನು ತಂದೇ ತರ್ತೀನಿ ನನ್ನ ಗಾರ್ಡನ್ ಸಲಕ್ಕಾಗಿ. ನಾನು ಯಾವಾಗಲೂ ನನ್ನ ಗಾರ್ಡನ್ದೇ ನನಗೆ ಚಿಂತೆ ಇರ್ತದೆ ಫ್ರೆಂಡ್ಸ್. ಇಲ್ಲಿ ನೋಡ್ರಿ ಮಣ್ಣು ನಾ ತುಂಬಿಟ್ಕೊಂಡೀನಿ. ಯಾವಾಗ ಬೇಕಾವಾಗ ನನಗೆ ಬರ್ತದೆ ಗಿಡ ಹಚ್ಲಕ್ಕಂತೇಳಿ. ಮನಿ ಪ್ಲಾಂಟ್ ನೋಡ್ರಿ ಎಷ್ಟು ದಟ್ಟ ಬಂದದ. ಇದನ್ನು ನಾ ಆ ಕಡೆ ನಾನು ಕೃಷ್ಣನ ಕಡೆಗೆ ಇಡಬೇಕು ಅಂತ ಅಂದ್ಕೊಂಡಿದ್ದೆ. ಆ ಕಡೆ ಮತ್ತು ಎಲ್ಲ ಜಾಗ ಪ್ಲೇಸ್ ಎಲ್ಲ ಇರಲಿಲ್ಲ. ಚಲೋ ಕಾಣಿಸ್ತು ಅದು. ನಂದು ಎಷ್ಟು ಡೆಕೋರೇಷನ್ ಮಾಡೀನಿ ಅಷ್ಟು ಚಲೋ ಕಾಣಿಸ್ತಂಥೇಳಿ ಮತ್ತು ನಾ ಆ ಕಡೆ ಬಿಟ್ಟು ಅದು ಎಷ್ಟದ ಅಷ್ಟು ಡೆಕೋರೇಷನ್ ಮಾಡಿಕೊಂಡು ನಾನು ವಿಡಿಯೋ ಮಾಡಿದೆ. ಈ ಕಡೆ ಇದನ್ನು ನನಗೆ ಈ ಕಡೆ ಒಂದಿಷ್ಟು ಗಿಡಗಳು ಇಟ್ಟೀನಿ ಫ್ರೆಂಡ್ಸ್. ಈ ಕಡೆ ಒಂದು ಸ್ವಲ್ಪ ಹೂವಿನ ಗಿಡಗಳವ. ಮತ್ತು ಈ ಕಡೆ ಒಂದು ನನ್ನ ನವಿಲೊಂದು ನನ್ನ ಕೈಲೇನೆ ನಾ ಒಂದು 5-6 ವರ್ಷದಿಂದ ನವಿಲದ ಫ್ರೆಂಡ್ಸ್. ಇದು ನನಗೆ ಇದು 5-6 ವರ್ಷ ನಾನು ಬೆಳೆಸಿ ಇದಕ್ಕೊಂದು ನವಿಲು ಶೇಪ್ ಕೊಟ್ಟೀನಿ. ಇದು ಶೆಡ್ ನಾ ಏನು ಹೊಡ್ಕೊಂಡೀನಿ ಇಷ್ಟು ಮನೆ ಮೇಲೆ, ಇದು ನಾನು ಗಿಡದ ಸಲಕ್ಕೆ ನಾ ಶೆಡ್ ಮಾಡ್ಕೊಂಡೀನಿ ಫ್ರೆಂಡ್ಸ್. ಭಾಳ ಬಿಸಿಲು ಇರ್ತದೆ ಫ್ರೆಂಡ್ಸ ಈ ಕಡೆ ಕಲಬುರ್ಗಿದಾಗ. ನಾ ಈ ಕಡೆ ಇದು ಗ್ರೀನ್ ನೆಟ್ ಕಟ್ಕೊಂಡೀನಿ, ನೀವು ನೋಡ್ತಿರ್ಬೋದು. ಇದು ನಿಮಗೆ ಮೊದಲು ನಾನು ವಿಡಿಯೋ ಮಾಡ್ಕೊಂಡಿದ್ದೆ, ಆಮೇಲೆ ನಾನು ಗ್ರೀನ್ ಗ್ರಾಸ್ ಹಾಕ್ಕೊಂಡೀನಿ. ಅದಕ್ಕೆ ಅದನ್ನು ಫಸ್ಟ್ ನಿಮಗೆ ತೋರಿಸೀನಿ ಫ್ರೆಂಡ್ಸ್. ಈ ಕಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ಗ್ರೀನ್ ಗ್ರಾಸ್ ಹಾಕ್ಕೊಂಡು ಮತ್ತು ಆಮೇಲೆ ನಾನು ಇದು ಮಾಡ್ಕೊಂಡಿದ್ದೆ, ಡಿಸೈನ್ ಮಾಡಿಕೊಂಡು ವಿಡಿಯೋ ಮಾಡ್ಕೊಂಡಿದ್ದೆ. ಇದು ಬೇಬಿ ರೋಸ್ ಅಂತೇಳಿ ಒಂದು ಪ್ಲಾಂಟ್ ಅದ ಫ್ರೆಂಡ್ಸ್. ಬೇಬಿ ರೋಸ್ ಸಣ್ಣ ಹೂವು ಬರ್ತಾವೆ ಇದಕ್ಕೆ. ಇದು ಭಾಳ ಚಂದ ಬರ್ತದೆ. ಇದಕ್ಕೆ ಬಿಸಿಲಿಗೆ ಇಟ್ಟಿವಿ ಅಂತಂದ್ರೆ ಹೂವು ಬರ್ತಾವೆ, ನೆಳ್ಳಿಗೆ ಇಟ್ಟಿವಿ ಅಂತಂದ್ರೆ ಹಸೂರು ಬೆಳ್ಳಿ ಅಪ್ಲೆ ಇದು ಚಂದ ಬೆಳೀತದೆ. ಇದಕ್ಕೆ ಈ ಪ್ಲಾಂಟಿಗೆ ನೆಳ್ಳೂ ನಡೀತದೆ, ಬಿಸಿಲು ನಡೀತದೆ. ಎರಡರದಾಗ ಇದು ಭಾಳ ಚಂದ ನಡೀತದೆ ಫ್ರೆಂಡ್ಸ ಗಿಡ. ನಾನು ಗ್ರೀನ್ ನೆಟ್ ಕಟ್ಕೊಂಡೀನಿ. ಆ ಕಡೆ ಟೆರೆಸ್ ಮೇಲೆ ಗ್ರೀನ್ ನೆಟ್ ಕಟ್ಟಂಗಿಲ್ಲ ನಾನು, ಯಾಕಂದ್ರೆ ಶೆಡ್ ಇರ್ತದಲ್ಲ ಅದ್ರಾಗೆ ಭಾಳ ಗಿಡಗಳು ಹಿಡಿತಾವೆ. ಬಿಸಿಲಿನ ಗಿಡಗಳು ಬಿಸಿಲಿಗೆ ಇಟ್ಟಿರ್ತೀನಿ, ನೆಳ್ಳಿನ ಗಿಡಗಳು ನಾನು ಈ ಕಡೆ ಶೆಡ್ನಾಗ ತೊಗೊಂಡಿರ್ತೀನಿ. ಇದು ನೋಡಿರಿ ಎಷ್ಟು ಚಲೋ ಬೇಬಿ ರೋಸ್ ಅಂತೇಳಿ ಎಷ್ಟು ಚಂದ ಹೂವು ಕಾಣಿಸ್ಲಕತ್ತವ. ನಾವು ಯಾವುದೇ ಗಿಡಗಳಿಗೆ ನಾವು ಮನಸ್ಸಲ್ಲೇ ನಾವು ಪ್ರೀತಿ ಮಾಡಬೇಕು ಫ್ರೆಂಡ್ಸ್. ನಾವು ಮನಸ್ಸಲ್ಲೇ ನೋಡ್ಕೋಬೇಕು ಗಿಡಗಳಿಗೆ. ಯಾಕಂದ್ರೆ ಯಾವುದು ಗಿಡಗಳು ಈಗ ಮುಳ್ಳಿನ ಗಿಡಗಳು, ಹೂವಿನ ಗಿಡಗಳು, ಅವು ಗಿಡಗಳು ಇಡಬಾರ್ದು, ಇವು ಗಿಡಗಳು ಇಡಬಾರ್ದು ಅಂತಾರೆ ಫ್ರೆಂಡ್ಸ. ಅದ್ರಾಗ ಏನೂ ನನಗೆ ನಂಬಿಕೆ ಇಲ್ಲ. ಎಲ್ಲ ಗಿಡಗಳು ನನಗೆ ಬೇಕು. ನಾ ಇಷ್ಟೊಂದು ಪೂರ ಡೆಕೋರೇಷನ್ ಮಾಡಿಕೊಂಡು ಕ್ಲೀನ್ ಮಾಡಿಕೊಂಡು ಗ್ರೀನ್ ಗ್ರಾಸ್ ಹಾಸಿ ಮತ್ತೊಂದು ಸಲ ನಿಮ್ಗೆ ದೂರ ಕ್ಯಾಮ್ರಾ ಇಟ್ಟೀನಿ ಫ್ರೆಂಡ್ಸ್. ಇಟ್ಟು ಸ್ವಲ್ಪ ಮತ್ತು ನಾ ಶೂಟ್ ಮಾಡಿಕೊಂಡು ನನ್ನ ಮನಿ ಪ್ಲಾಂಟ್ ನೋಡಿ, ಮತ್ತು ಏನಾರ ಒಂದು ಮನಿ ಪ್ಲಾಂಟ್ದಾಗ ಯಾವ್ದಾರ ಒಂದು ಗಿಲಿ ಒಣಗ್ಯದ ಏನು ಮಾಡ್ಯದ ಅಂಥೇಳಿ ನಾನು ನೋಡ್ತಾ ಇರ್ತೀನಿ. ಹಾಗೆ ಎಲ್ಲ ನಾನು ಇದು ತೊಗೊಂಡೆ. ಈ ಕಡೆ ಎಲ್ಲ ಡೆಕೋರೇಷನ್ ಮಾಡಿಕೊಂಡು ನಾನು ಮತ್ತು ಇದೆಲ್ಲ ನೋಡಿದೆ. ಡೆಕೋರೇಷನ್ ಮಾಡ್ತೀನಿ ಅಂತಂದ್ರೆ ನಾವು 4-5 ಸಲ ದೂರ ನಿಂತು ಭಾಳ ನೋಡ್ಕೋತೀನಿ ಫ್ರೆಂಡ್ಸ್. ನಾನು ಡೆಕೋರೇಷನ್ ಚಲೋ ಕಾಣಿಸ್ಲಕತ್ತದ ಏನಿಲ್ಲ, ನಾ ಯಾಕಡೆ ಗಿಡಗಳು ಇಟ್ಟೀನಿ, ಈ ಕಡೆ ಯಾವ ಗಿಡಗಳು ಇಟ್ಟೀನಿ ಅಂಥೇಳಿ ನಾನು ನೋಡಿಕೊಂಡು ಮತ್ತು ಇದಿಷ್ಟು ನಾನು ನಿಮಗೆ ತೋರಿಸ್ಬೇಕಂಥೇಳಿ ಪೂರಾ ಇದು ಶೂಟ್ ಮಾಡ್ಕೊಂಡೀನಿ ಗಾರ್ಡನ. ನೀವು ನೋಡ್ತಿರ್ಬೋದು. ಇದ್ರಾಗ ಜಾಸ್ತಿ ಅಂತಂದ್ರೆ ವಾಸ್ತು ಗಿಡ ಮತ್ತು ಶೋ ಗಿಡ ಇವೇ ಅವ ಫ್ರೆಂಡ್ಸ್. ನಾನು ಯಾವ
ಮುಳ್ಳಿನ ಗಿಡ ಇಲ್ಲಿಲ್ಲ. ನನ್ನ ಬಳಿ ಗುಲಾಬಿ ಗಿಡ ಒಂದು ಅದ ಫ್ರೆಂಡ್ಸ್, ಆ ಕಡೆ ಇಟ್ಟೀನಿ ನಾನು. ಅದಕ್ಕೆ ಬಿಸಿಲು ಬೇಕಾಗ್ತದಲ್ಲ, ಅದಕ್ಕೆ ಬಿಸಿಲಾಗಿ ಇಟ್ಟೀನಿ. ಇವೆಲ್ಲ ಶೋ ಗಿಡಗಳೇ. ನನ್ನ ಕೃಷ್ಣನ ಮುಂದೆ ಶೋ ಗಿಡಗಳೇ ಡೆಕೋರೇಷನ್ ಮಾಡಿದ್ರೆ ಚಂದ ಕಾಣಿಸ್ತಾವಂಥೇಳಿ ನನ್ನ ಕೃಷ್ಣನ ಮುಂದೆ ನಾನು ಶೋ ಗಿಡಗಳೇ ನಾನು ಇಟ್ಟಿರ್ತೀನಿ. ನೋಡಿರಿ ಎಷ್ಟು ಚಂದ ಕಾಣಿಸ್ಲಕ್ಕತ್ತದ. ಇದಿಷ್ಟು ಜಾಗ ನೋಡಿರಿ ಎಷ್ಟು ಚಂದ ಕಾಣಿಸ್ಲಕ್ಕತ್ತದ. ಇಲ್ಲಿ ಎಷ್ಟು ಗಿಡಗಳು ಹಿಡ್ದಾವ ನೀವು ನೋಡ್ತಿರ್ಬೋದು ಫ್ರೆಂಡ್ಸ್. ನಾನು ಟೆರೆಸ್ ಮೇಲೆ ನಾನು ಬೇರೆ ಬೇರೆ ಗಿಡಗಳಿಟ್ಟು ನಾನೇನು ಶೋ ಮಾಡ್ತೀನಿ. ಗಿಡಗಳಿಂದ ನಾನೇನು ಡೆಕೋರೇಷನ್ ಮಾಡ್ತೀನಿ. ನಾನು ಫೌಂಟೇನ್ ಚಾಲು ಮಾಡಿ ನಾನು ಇಲ್ಲಿ ಕುಂದಿರ್ತೀನಲ್ಲ ಫ್ರೆಂಡ್ಸ, ನನಗೆ ಭಾಳ ಮನಸ್ಸು ಬರ್ತದೆ. ನನಗಿಷ್ಟು ಮನ್ಸಿಗೆ ಖುಷಿ ಇರ್ತದೆ. ಮತ್ತು ನನಗೆ ಯಾವುದು ಟೆನ್ಷನ್ ಏನೂ ಬರೋಂಗಿಲ್ಲ. ನನ್ನ ತಲೆಯಾಗ ಯಾವುದು ಯಾರ್ದು ಭೀ ಏನೂ ಬರೋಂಗಿಲ್ಲ ಫ್ರೆಂಡ್ಸ. ಎಲ್ಲ ಮರ್ತು ಹೋಗ್ತೀನಿ. ಇದೆಲ್ಲ ನೋಡ್ದೆ, ನನ್ನ ಗಿಡಗಳಿಗೆಲ್ಲ ನೋಡ್ದೆ ಅಂದ್ರೆ ನಾನೆಲ್ಲ ಮರಿತೀನಿ. ನನ್ನ ಕೃಷ್ಣರ ಫ್ರೆಂಡ್ಸ ನನಗಿಷ್ಟು ಇಷ್ಟ. ಈ ಕೃಷ್ಣ ನನಗೆ ಭಾಳ ನನಗಿಷ್ಟ. ಇದು ಬೆಂಗಳೂರಲ್ಲೇ ತಂದೀನಿ ಫ್ರೆಂಡ್ಸ. ನಾನು ನಿಮಗೆ ಬೇಗ ಹೇಳಕತ್ತೀನಿ ನೋಡಿರಿ. ನಾನು ಬೆಂಗಳೂರಲ್ಲೇ ತಂದೀನಿ ಅಂತೇಳಿ. ನನಗಿಷ್ಟು ಇಷ್ಟ ಫ್ರೆಂಡ್ಸ. ನನ್ನ ಕೃಷ್ಣ ಭಾಳ ಜನ ನನಗೆ ಇದು ಇಷ್ಟ ಮಾಡ್ಯಾರ. ನೀವು ಎಲ್ಲಿಂದ ತಂದಿರಿ ಇದು ಅಕ್ಕ, ನೀವು ಎಲ್ಲಿಂದ ತಂದಿರಂತ ನನಗೆ ಭಾಳ ಜನ ಕೇಳ್ಯಾರ. ನಮ್ಮ ಏರಿಯಾದಾಗೂ ಭಾಳ ಜನ ಕೇಳ್ಯಾರ ನನಗೆ ಇದು ಕೃಷ್ಣಾಗ ಎಲ್ಲಿಂದ ತಂದಿರಂಥೇಳಿ. ನಾನು ಯಾವಾಗಲೂ ನಾನು ಮುಂಜಾನೆ ನಾನು ಎದ್ದ ಅಂತಂದ್ರೆ ನಾನು ಮೊದಲು ನನ್ನ ಕೃಷ್ಣನ ಬಲ್ಲೇ ಬರ್ತೀನಿ ಫ್ರೆಂಡ್ಸ. ನನ್ನ ಗಿಡಗಳ ಬಲ್ಲೇ ಬರ್ತೀನಿ. ಯಾವ ಗಿಡಗಳ ಏನು ಎಲೆ ಇದು ಒಣಗ್ಯಾವ, ಏನು ಮಾಡ್ಯಾವ, ಯಾವ ಗಿಡಗಳಿಗೆ ನೀರು ಬೇಕು, ಮತ್ತು ನನ್ನ ಕೃಷ್ಣನ ಮ್ಯಾಲೆ ಸ್ವಲ್ಪ ಧೂಳು ಗೀಳು ಕುಂತದ ಏನು ಅಂಥೇಳಿ ನಾನು ನೋಡ್ತಾನೇ ಇರ್ತೀನಿ. ನೋಡಿರಿ, ಇವತ್ತು ನಾನು ಮುಂಜಾನೆ ಎದ್ದೀನಿ ಅಂತಂದ್ರೆ ನಾನು ಚಾನೂ ಕುಡ್ದಿಲ್ಲ, ನಾನು ನಾಷ್ಟಾನೂ ಮಾಡಿಲ್ಲ, ಏನಿಲ್ಲ. ನಾನು 6ರಿಂದ 10 ತನಕ ನಾನು ಇದು ಡೆಕೋರೇಷನ್ನೇ ಮಾಡ್ಕೊಂಬರ್ದಾಗೆ ಅಷ್ಟು ಗಿಡಗಳಿಗೆ ನೀರು ಹಾಕಿ ಟೆರೆಸ್ ಕ್ಲೀನ್ ಮಾಡಿ ನಾನು ಇದಿಷ್ಟು ಡೆಕೋರೇಷನ್ ಮಾಡ್ಕೊಳಕ್ಕೆ ನನಗೆ ಎಷ್ಟಾಗ್ಯದ ಫ್ರೆಂಡ್ಸ, ಮುಂಜಾನೆ 6ರಿಂದ ಸಂಜೆ ತನಕ ಆಗ್ಯದ. ಓಕೆ ಫ್ರೆಂಡ್ಸ್, ಬಾಯ್.